ಸ್ನೇಹಿತರೆ, ನಮ್ಮ ಈ ಪರಶುರಾಮ ಷಷ್ಠಿಯ ತುಳುನಾಡಿನಲ್ಲಿ ದೈವಾರಾಧನೆ ಜೊತೆಗೆ ನಾಗಾರಾಧನೆಗೂ ಭಾಳಷ್ಟು ಪ್ರಾಮುಖ್ಯತೆ ಇದೆ. ತುಳುನಾಡಿನ ಪ್ರತಿಯೊಂದು ಹಳ್ಳಿಗಳಿಗೂ ಹೋದರೂ ಸಹ ನಾವು ಹಲವಾರು ನಾಗಬನಗಳನ್ನು ನಾವು ಕಾಣ್ಬೋದು. ಈ ನಾಗಾರಾಧನೆಯಲ್ಲಿ ಎರಡು ಬಗೆಯ ನಾಗಾರಾಧನೆ ಅಂತಕ್ಕಂಥದ್ದು ತುಳುನಾಡಿನಲ್ಲಿರುವುದನ್ನು ನಾವು ಕಾಣ್ಬೋದು. ಒಂದು ನಾಗಾರಾಧನೆ, ಇನ್ನೊಂದು ಕಾಡೆ ನಾಗಾರಾಧನೆ. ನಾಗಾರಾಧನೆ ಹೆಚ್ಚಿನ ಕಡೆಗಳಲ್ಲಿ ಕಂಡು ಬರ್ತದೆ. ಆದರೆ ಕಾಡೆ ನಾಗಾರಾಧನೆಯಷ್ಟು ಬಳಕೆಯಲ್ಲಿ ಇಲ್ಲ ಇದ್ದರೂ ಸಹ ಇದು ತುಳುನಾಡಿನ ಹಲವಾರು ಕಡೆ ಇದರ ಒಂದು ಏನು ಸನ್ನಿಧಿ ಇದೆ. ನಾಗಾರಾಧನೆಯಲ್ಲಿ ನಾಗನಿಗೆ ಪೂಜೆ ಮಾಡುವುದು ಯಾರೆಂದರೆ ಬ್ರಾಹ್ಮಣರು. ಆದರೆ ಕಾಡಿನಾಗಾರಾಧನೆಯಲ್ಲಿ ಕಾಡನಿಗೆ ಪೂಜೆ ಮಾಡುವುದು ಯಾರೆಂದರೆ ಅದು ದಲಿತರು. ಇನ್ನು ನಾಗಾರಾಧನೆಯಲ್ಲಿ ನಾಗರಹಾವನ್ನು ನಾಗದೇವರ ರೂಪವಾಗಿ ನಾವು ಕಾಣ್ತೇವೆ. ಅದೇ ರೀತಿ ಕಾಡಿನಾಗದೇವರ ರೂಪವಾಗಿ ಕಾಳಿಂಗ ಸರ್ಪವನ್ನು ನಾವು ಕಾಣ್ತೇವೆ. ಸ್ನೇಹಿತರೆ, ನಾವು ಇಲ್ಲಿ ಕಾಣ್ತೇವಲ್ಲ, ಇದು ಕಾಡಿನಾಗನ ಸನ್ನಿಧಿ. ಈಗ ಇದಕ್ಕೆ ದೇವಸ್ಥಾನ ಕಟ್ಟಿದ್ದಾರೆ. ಮೊದಲು ಈ ಸನ್ನಿಧಿ ಅಂತಕ್ಕಂಥದ್ದು ಈ ರೀತಿ ಇರಲಿಲ್ಲ, ಇಲ್ಲಿ ಗುಡಿ ಇರಲಿಲ್ಲ. ಈ ಮರದ ಕೆಳಗಡೆ ಕಾಡಿನ ನಾಗನ ಸನ್ನಿಧಿ ಇತ್ತು. 25 ವರ್ಷಗಳ ಕೆಳಗಡೆ ಈ ಗುಡಿಯನ್ನು ಕಟ್ಟಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ನಾವು ಇಲ್ಲಿ ಮುಂದೆ ಬಂದರೆ ಗುಡಿಯ ಮುಂದೆ ಒಂದು ಕಂಬ ಇದೆ, ನೋಡ್ಬೋದು. ನೋಡಿ, ಈ ಕಂಬದ ಮೇಲೆ ಒಂದು ಹಾವಿನ ಚಿತ್ರ ಇದೆ. ಇದು ಯಾವುದೆಂದರೆ, ಈ ಹಾವು ಯಾವುದೆಂದರೆ ಇದು ಕಾಳಿಂಗ ಸರ್ಪದ ಒಂದು ಚಿತ್ರವನ್ನು ಈ ಕಲ್ಲಿನ ಮೇಲೆ ಕೊರೆದಿದ್ದಾರೆ. ಈ ಕಲ್ಲನ್ನು ಬ್ರಹ್ಮಮುಂಡಿಕೆ ಅಂತ ಕರೀತಾರೆ. ನಾವಿಲ್ಲಿ ಮುಂದೆ ಹೋದರೆ, ಒಳಗಡೆ ಒಂದು ಚಿಕ್ಕ ಕಂಬ ಇದೆ. ಆ ಕಂಬದ ಮೇಲೂ ಸಹ ಒಂದು ಹಾವಿನ ಚಿತ್ರ ಇದೆ. ಅದು ಈಗ ಮುಸುಕಾಗಿ ಕಾಣ್ತಾ ಉಂಟು, ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಅದು. ನೋಡಿ, ಕೆಳಗಡೆ ನೋಡಿದರೆ ನಾವು ಹಲವಾರು ಮಡಿಕೆಗಳಿವೆ. ಈ ಮಡಿಕೆ ಮೇಲೂ ಸಹ ಒಂದು ಚಿಕ್ಕ ಹಾವಿನ ಚಿತ್ರವನ್ನು ಬಿಡಿಸಿದ್ದಾರೆ. ಈ ಮಡಿಕೆಗಳು ಕಾಡಿಯಾನಿಗೆ ಅತ್ಯಂತ ಪವಿತ್ರವಾದದ್ದು. ಇವುಗಳನ್ನು ಕಲಶ ಅಂತ ಕರೀತಾರೆ. ಈ ಮಡಿಕೆಗಳನ್ನು ಮಾಡಿಕೊಡುವುದು ಯಾರೆಂದರೆ, ಈ ಮಡಿಕೆಗಳನ್ನು ಮಾಡಿಕೊಡುವವರು ಕುಂಬಾರ ಜನಾಂಗದವರು. ಅವರು ಈ ಕಾಡಿನಾಗನ ಈ ಮಡಿಕೆಗಳನ್ನು ಮಾಡಿಕೊಡಬೇಕಾದ್ರೆ ನಿರ್ದಿಷ್ಟ ದಿನದವರೆಗೆ ಯಾವುದೇ ರೀತಿಯ ಮದ್ಯ ಮಾಂಸವನ್ನು ಸೇವಿಸದೆ ಅತ್ಯಂತ ಶುದ್ಧತೆಯಿಂದ ಈ ಮಡಿಕೆಗಳನ್ನು ಅವರು ಕೊಡಬೇಕು. ನಾವು ಇಲ್ಲಿ ಮೇಲೆ ನೋಡಿದರೆ ಪೂಜೆಗೆ ಜಾಕರೆಗಳನ್ನು ಇಟ್ಟಿದ್ದಾರೆ, ನೋಡ್ಬೋದು. ಕೆಳಗೆ ಈ ಕಡೆ ಕಾಣಿಕೆ ಡಬ್ಬ ಉಂಟು ಮತ್ತು ಕಾಡಿನಾಗನಿಗೆ ದೀಪ ಹಚ್ಚಲು ನಂದ ದೀಪವನ್ನು ಇಟ್ಟಿದ್ದಾರೆ. ಈ ಕಾಡಿನ ದೇವರ ಅಥವಾ ಕಾಡಿನಾಗನ ಪೂಜೆ ಯಾವ ರೀತಿ ಇರ್ತಾ ಅಂದರೆ, ಇದಕ್ಕೆ ಶುದ್ಧ ಸಸ್ಯಾಹಾರಿ ಪೂಜೆಯನ್ನು ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯ ಪ್ರಾಣಿ ಬಲಿಯನ್ನು ಕೊಡುವುದಿಲ್ಲ. ಬಂಡಾಭಿಷೇಕ ಮಾಡ್ತಾರೆ, ಹಾಲಿನ ಅಭಿಷೇಕ ಮಾಡ್ತಾರೆ, ಶೃಂಗಾರ ಹೂವುಗಳನ್ನಿಟ್ಟು ಇದಕ್ಕೆ ಪೂಜೆ ಮಾಡುವಂಥ ಕ್ರಮ ಇದೆ. ಆದರೆ ಈ ಕಡೆ ಬಂದರೆ ಇಲ್ಲಿ ಒಂದು 2 ರೀತಿಯ ಒಂದು ಗಣಗಳಿವೆ, ನೋಡ್ಬೋದು. 2 ರೀತಿಯ ಗಣಗಳು. ಇದನ್ನು ಕೀಳುಗಣ ಅಂತಾರೆ, ಅದನ್ನು ರಾಹುಗಣ ಅಂತಾರೆ. ಇವೆರಡು ಗಣಗಳಿಗೆ ಕೋಳಿ ಬಲಿಯನ್ನು ಕೊಡ್ತಾರೆ. ನಾವು ಇಲ್ಲಿ ಮುಂದೆ ಹೋದಾಗಲೂ ಇಲ್ಲಿ ಒಂದು ಕಲ್ಲು ಇಟ್ಟಿದ್ದಾರೆ. ಇದನ್ನು ಅದು ಗಡಿಕಲ್ಲು ಅಂತ ಕರೀತಾರಂತೆ. ನೋಡಿ, ಇಲ್ಲಿ ಒಂದು ಸಹ ಒಂದು ಹಾವಿನ ಚಿತ್ರವನ್ನು ಬಿಡಿಸಿದ್ದಾರೆ, ಅಂದರೆ ಕಾಳಿಂಗ ಸರ್ಪ ಚಿತ್ರವನ್ನು. ಇಲ್ಲಿ ಇದಕ್ಕೆ ದಾರ ಕಟ್ಟಿದೆ. ದಾರವನ್ನು ಕಟ್ತಾರೆ ಅಂದರೆ, ಇದು ಒಂದು ಪೂಜೆ ಮಾಡೋ ಸಂದರ್ಭದಲ್ಲಿ ಈ ರೀತಿ ದಾರವನ್ನು ಕಟ್ತಾರೆ. ಅಂದರೆ ಅದಕ್ಕೆ ಈ ಕಲ್ಲಿಗೆ ಸಹ ಪೂಜೆ ಮಾಡಿದ್ದಾರೆ. ಈ ಕಾಡಿನಾಗನಿಗೆ ಪೂಜೆ ಮಾಡುವುದು ಯಾರೆಂದರೆ ಇದು ದಲಿತ ಜನಾಂಗದವರು ಇಲ್ಲಿ ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾರೆ. ಸ್ನೇಹಿತರೆ, ಕಾಡಿನಾಗನ ಪೂಜಿಸುವ ವ್ಯಕ್ತಿ ಅತ್ಯಂತ ಇರಬೇಕಾಗ್ತದೆ. ಅವರು ನಿರ್ದಿಷ್ಟ ದಿನದವರೆಗೆ ಮದ್ಯ ಮಾಂಸವನ್ನು ಬಿಟ್ಟು ಕಾಡಿನಾಗನನ್ನು ಪೂಜೆ ಮಾಡಬೇಕು. ಅದೇ ರೀತಿ ಪೂಜೆಯ ಸಂದರ್ಭದಲ್ಲಿ ಇಲ್ಲಿ ದರ್ಶನ ಸಹ ಆಗ್ತದೆ. ದರ್ಶನ ಪಾತ್ರೆಯಾಗಿ ದಲಿತ ಜನಾಂಗದವರೇ ಕಾರ್ಯ ನಿರ್ವಹಿಸ್ತಾರೆ. ಸ್ನೇಹಿತರೆ, ನಾವು ಇಲ್ಲಿ ಹಲವಾರು ಮಡಿಕೆ ಚೂರುಗಳನ್ನು ಕಾಣ್ತೇವೆ, ನೋಡ್ಬೋದು. ನೋಡಿ, ಹಲವಾರು ಮಡಿಕೆಗಳು ನೋಡಿ. ಇದು ಯಾವ ಮಡಿಕೆ ಚೂರು ಅಂದರೆ, 25 ವರ್ಷದ ಕೆಳಗಡೆ ಈ ಕಾಡಿನಾಗನ ಸನ್ನಿಧಿ ಅನ್ನೋದು ಮರದ ಕೆಳಗಡೆ ಇತ್ತಲ್ಲ, ಆವಾಗ ಆ ಸನ್ನಿಧಿಯ ಪಕ್ಕದಲ್ಲಿ ಇಟ್ಟಂಥ ಹಳೆಯ ಮಡಿಕೆಗಳು ಇವು. ಅಂಥದ ಕಾಲಘಟ್ಟದಲ್ಲಿ ಇದನ್ನು ಇನ್ನು ಜೀರ್ಣೋದ್ಧಾರ ಮಾಡಿದಾಗ ಹಳೆಯ ಮಡಿಕೆಗಳನ್ನು ಜೀರ್ಣೋದ್ಧಾರ ಮಾಡಿ ಇಡುವಂತಿಲ್ಲ. ಅದರ ಬದಲಿಗೆ ಹೊಸ ಮಡಿಕೆಗಳನ್ನು ಇಡಬೇಕು. ಈ ಹಳೆ ಮಡಿಕೆಗಳನ್ನು ಹಾಗೆ ಇಡುವಂತಿಲ್ಲ ಅಂತ ಹೇಳಿ ಅದನ್ನು ಬೇರೆ ಕಡೆ ಬಿಸಾಕುವಂತಿಲ್ಲ, ಅಥವಾ ಮನೆ ತೆಗೆದುಕೊಂಡು ಹೋಗುವಂತಿಲ್ಲ. ಮನೆ ತೆಗೆದುಕೊಂಡು ಹೋದರೆ ಅದು ದೊಡ್ಡ ದೋಷ. ಆ ಮಡಿಕೆಗಳು ಏನು ಮಾಡಬೇಕಂದ್ರೆ, ಆ ಮಡಿಕೆಗಳನ್ನು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕಾಡಿನಾಗನ ಗುಡಿ ಇದೆಯಲ್ಲ, ಅದರ ಪಕ್ಕದಲ್ಲಿ ಇಡಬೇಕು. ಅಂದರೆ ಈ ಹಳೆಯ ಮಡಿಕೆಗಳು ಕಾಡಿನಾಗನ ಸನ್ನಿಧಿ ಪಕ್ಕದಲ್ಲಿ ಇದ್ದು ಅದು ಪ್ರಕೃತಿಯಲ್ಲಿ ಲೀನವಾಗಬೇಕು. ಅದು ಇಲ್ಲಿ ನಿಯಮ ಆಗಿರ್ತದೆ.